ಅಂಬೇಡ್ಕರ್ ಅವರನ್ನ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಲಾಗ್ತಾ ಇದೆ. ಸರ್ವರಿಗೂ ಸಮಬಾಳು ಸಮಪಾಲು ಎಂದು ಸಾರಿದ ಸರ್ವ ಜನಾಂಗದ ನಾಯಕ. ಅದೇ ಕಾರಣಕ್ಕೆ ನಾವೆಲ್ಲರೂ ಕೂಡ ಅವರನ್ನ ಪರಮಾತ್ಮನ ರೀತಿಯಲ್ಲಿ ಕಾಣ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು. ನಗರಸಭೆ ವತಿಯಿಂದ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಷ್ಟು ಬೇರೆಯವರದ್ದಿಲ್ಲ. ನಾವು ಅವರ ಪ್ರತಿಮೆ ಬದಲು ಅವರ ಪ್ರತಿಭೆಗೆ ಪೂಜೆ ಮಾಡಬೇಕೆಂದು ತಿಳಿಸಿದರು. ಇನ್ನು ಅಂಬೇಡ್ಕರ್ ಕುರಿತು ಚಿಂತಕ ಡಾಕ್ಟರ್ CS ದ್ವಾರಕನಾಥ್ ಮತ್ತು ಅಕ್ಕ IAS ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ಉಪನ್ಯಾಸ ನೀಡಿದರು. ಕಾರ್ಯಕ್ರಮಕ್ಕೆ ಮುಂಚೆ ಮೆರವಣಿಗೆ ನಡೆಯಿತು. ಅಂಬೇಡ್ಕರ್ ಬದುಕು ಕುರಿತು ಚಿತ್ರ ಪ್ರದರ್ಶನ ಮತ್ತು ಸೆಲ್ಫಿ ಪಾಯಿಂಟ್ ಗಮನ ಸೆಳೆದವು. ಇನ್ನು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಮರ ಕಲೆಗಳ ತಜ್ಞ ಹಾಸನ ರಘು ಮತ್ತು ಟೇಕ್ವಾಂಡೋ ಕ್ರೀಡಾಪಟು ಶಾನ್ವಿ ಸತೀಶ್ ಅವರನ್ನ ಸನ್ಮಾನಿಸಲಾಯಿತು. ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ಸೇರಿದಂತೆ ವಿವಿಧ ಸಮುದಾಯದವರಿಗೆ ವೃತ್ತಿಗೆ ಸಂಬಂಧಿಸಿದ ಕಿಟ್ಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು. ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಮಾಗಡಿ ಶಾಸಕ HC ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ S ರವಿ, ಮಾಜಿ ಶಾಸಕರಾದ CM ಲಿಂಗಪ್ಪ, K ರಾಜು, SC ಅಶ್ವಥ್, DCC ಬ್ಯಾಂಕ್ ಅಧ್ಯಕ್ಷ ವಿಜಯದೇವ್, ಜಿಲ್ಲಾಧಿಕಾರಿ ಯಶವಂತ್ V ಗುರುಕುರ್, ಪೊಲೀಸ್ ವರಿಷ್ಠಾಧಿಕಾರಿ R ಶ್ರೀನಿವಾಸ್ ಗೌಡ, ನಗರಸಭೆ ಉಪಾಧ್ಯಕ್ಷೆ ಆಯೇಷಾ ಬಾನು, ಪೌರಾಯುಕ್ತ ಡಾಕ್ಟರ್ ಜಯಣ್ಣ, ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ಹಂಗೆ ಈ ಜಿಲ್ಲೆಯ ಜನತೆ ಇವತ್ತು ಸಿಲ್ಕು ಮಿಲ್ಕು, ಇವತ್ತು ಚನ್ನಪಟ್ಟಣದ ಮಧ್ಯದಲ್ಲಿ, ರಾಮನಗರ ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ಕ್ ಇದನ್ನು ಮಿಲ್ಕ್ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಇನ್ನೊಂದು ಸಿಲ್ಕ್ ಒಂದು ದೊಡ್ಡ ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ಭಾರತದಲ್ಲೇ ನಮ್ಮ ರಾಮನಗರ ಸಿಲ್ಕ್ ಅಂದ್ರೆ ಬಹಳ ಪ್ರಮುಖವಾದ್ದು. ಇಲ್ಲಿ ರೈತರು ಇವತ್ತು ಇಷ್ಟು ಬೆಳ್ಕೊಂಡು ಬರ್ತಾ ಇದ್ದಾರೆ. ಹೈನುಗಾರಿಕೆ, ಸಿಲ್ಕ್ ಮತ್ತು ತರಕಾರಿಗೆ ಇವತ್ತು ದೊಡ್ಡ ಇದೆ. ಇವತ್ತು ಹಂಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾರು ಕೂಡ ಇದನ್ನ ಎಷ್ಟೇ ರಾಜಕೀಯ ಕುತಂತ್ರವನ್ನ ಮಾಡಿದ್ರು ಕೂಡ ಈ ಹೆಸರನ್ನ, ನಿಮ್ಗಿರುವಂತ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇರೆ ಈ ಸಂದರ್ಭದಲ್ಲಿ ಜೈಕಾರ ಹಾಕೋದು ಇಲ್ಲಿ ಮುಖ್ಯ ಅಲ್ಲ. ನಮ್ಮ ರಕ್ಷಣೆ ಮಾಡಿಕೊಂಡು ಇವತ್ತು ನಾವು ಏನು ಯೋಜನೆಯನ್ನ ಹಾಕೊಂಡಿದ್ದೇವೆ ಅದನ್ನ ಉಳಿಸ್ಕೊಂಡು ನಾವೆಲ್ಲ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ನಮ್ಮ ಕಾರ್ಪೊರೇಷನ್ ಅವರು, ನಮ್ಮ ಇದು CMC ಅವರು, ನಮ್ಮ ಶೇಷಾದ್ರಿ ಮತ್ತು ಅವರೆಲ್ಲ ಕೌನ್ಸಿಲರ್ ಎಲ್ಲ ಒಟ್ಟಾಗಿ ಸೇರಿ ನಮ್ಮ MLA ಅವರ ಸಹಕಾರದಿಂದ ಇವತ್ತು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವಿತ್ರವಾದಂತಹ ಕೆಲಸಕ್ಕೆ ತಾವೆಲ್ಲ ಹೆಜ್ಜೆ ಇಟ್ಟಿದ್ದೀರಿ. ಒಳ್ಳೇದಾಗ್ಲಿ. ನಮ್ಮ ಎಲ್ಲ ನಗರದ ಜನತೆಯ ಪರವಾಗಿ ನಾನು ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. DK ಶಿವಕುಮಾರ್ ಸಾಹೇಬ್ರೆ, ನಾನು ಇಷ್ಟೇ ಅಪೀಲ್ ಮಾಡಿದ್ದು, DK ಶಿವಕುಮಾರ್ ಸಾಹೇಬ್ರು ಬರ್ತಾರೆ ಅವತ್ತು ಅವರು ನೋಡಿ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರೆ ಇಲ್ಲ, ಕೇಳಿದ್ರಿ. ಈಗ ನಮ್ ಜನ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ರಾಮನಗರದ ಅಭಿವೃದ್ಧಿಯನ್ನ ಚೇಂಜ್ ಮಾಡಬೇಕು ಅಂತ ಒಂದೇ ಕರೆ ಕೊಟ್ಟಿದ್ದು. ನಾವೇನು ಕಾಸು ಕೊಟ್ಟಿಲ್ಲ, ಕರಿಮಣಿ ಕೊಟ್ಟಿಲ್ಲ. ನೋಡಿ, ನಿಮ್ಮ ನೋಡಿಕೆ ಈಗ ಸಾಗರೋಪಾದಿಯಲ್ಲಿ ಜನ ಬಂದು ಸೇರಿದ್ದಾರೆ. ಅದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಸ್ವಾಮಿ. ದಯಮಾಡಿ ನೀವು ರಾಮನಗರ ಚಿತ್ರಣನ ಬದಲಾಯಿಸ್ತೀವಿ ಅಂತ ಏನ್ ಮಾತು ಕೊಟ್ಟಿದ್ರು ಆ ಮಾತಿಗೆ ಉಳಿಸ್ಕೋತೀರಾ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ನಂಬಿಕೆ ಇದೆ ಇಲ್ಲ? ನಂಬಿಕೆ ಇದೆ ಇಲ್ಲ? ನಂಬಿಕೆ ಇದೆ ಇಲ್ಲ? DK ಶಿವಕುಮಾರ್ ಸಾಹೇಬ್ರು ಇನ್ನ 20 ವರ್ಷ ಈ ರಾಜ್ಯ ಆಳ್ತಾರೆ. ರಾಮನಗರ ಜಿಲ್ಲೆ ಹೆಮ್ಮೆ ಮಾಡೋ ಈ ರಾಜ್ಯವನ್ನ ಆಳ್ತಾರೆ. ಹಾಗಾಗಿ ಯಾರು ಕೂಡ ಎದೆ ಕುಂದೋದು ಬೇಡ. ನಮ್ಮ ರಾಮನಗರ ಜಿಲ್ಲೆನ ಅವರು ವಿಶ್ವದ ಭೂಪಟದಲ್ಲಿ ತೋರಿಸಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅವೆಲ್ಲ ನಾನು ಹೊಡೆದೇಳಕ್ಕಾಗಲ್ಲ. ಅವರು ಹಗಲು ರಾತ್ರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಕ್ಷಾತ್ DCM ಸರ್ಕಾರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ರಾಮನಗರ ಮಹಾಜನತೆಯ ಪರವಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮ್ಮ DK ಶಿವಕುಮಾರ್ ಸಾಹೇಬರು ಈ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡ್ತಾರೆ. ಮತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರ ಹಿಂದೆ ಹೋಗಲ್ಲ.
ಹಿಂದೆ ಕೂಡ ಬಹಳಷ್ಟು ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ.